ಮೊದಲನೇ ದಿನ ಹಿಂಗೆ ಪ್ರವಚನಕ್ಕೆ ಹೋದ್ವಿ. ಚಿಂತನೆ ಚಿಂತೆ ಹಿಂದಿನ ದಿನ ನೆನಪು ಮಾಡಿದೆ. ನನ್ನ ಗಾಡಿ ಮತ್ತೆ ನಡು ಎಕಡೆ ಹೋಗಿ ಒಂದು ಊರಿಗೆ ಹೋಗಿ ನೋಡ್ರಲೆ. ಒಂದು ಊರಿಗೆ ಅಗದಿ ದೊಡ್ಡ ಸ್ವಾಗತ ಮಾಡಿ ಮೆರವಣಿಗೆ ಮಾಡ್ಕೋತ ಬಂದರು. ನನಗೇನಿಂದ ನೀರು ಹಾಕಲಿಲ್ಲ, ದೀಪ ಬೆಳಗಲಿಲ್ಲ, ಇಲ್ಲೇ ಬಂದು ದೀಪ ನೋಡಿದೀವಿ ನಾವು. ಒಂದೊಂದು ಊರಾಗ ಹೊರಗೆ ಬಾರಿಸ್ಕೋದು ಉಸ್ಕೋದು ಹಂಗ ತೊಗೊಂಡು ಹೊಂಟಿರ್ತಾರೆ. ಒಂದು ಊರಿಗೆ ಹೋಗಿದ್ದೆ, ಬಂದು ನಾಳೆ ದೀಪ ಹಿಡ್ಕೊಂಡು ನಿಂತರೆ ಸಾಕಿಂದ ಆಗ್ಬೇಕಾಯ್ತು. ಒಂದು ದೊಡ್ಡ ಊರಾಗ ಹೋದೆ. ಊರು ಬಸ್ ಸ್ಟ್ಯಾಂಡ್ ಮೆರವಣಿಗೆ ಮಾಡ್ಕೋತ ಎಲ್ಲ ಹೂವು ಹಾಕೋತ ಸ್ಟೇಜ್ ಮೇಲೆ ತಂದ್ರು. ಭಾಳ ಮಂದಿ ಕುಡಿತೀವಿ. ಮನ್ನಗಂಡ ಪ್ರವಚನ ಮಾಡಿದೆ. ಮೊದಲನೇ ದಿನ ದೊಡ್ಡ ಊರು ಸಾವುಕಾರ ಮನ್ಯಾಗ ಊಟ ಇತ್ತು. ಹ್ಞೂ ಅಂದ್ರಲ್ಲೇ ಊಟ ಇತ್ತು. ನಾನು ಹಾಡಿ ಹಸದಿನ್ರಿ ಯಾವ ಮನಗಂಡ ಹಾಡಿ ಕೆಟ್ಟ ಹಸುವಾಗಿದ್ದು. ಏನು ಸಿಕ್ಕೋತಿಲ್ಲ ನೀ ಅರ್ಧಂಬರ್ಧ ಕೈ ತಗೊಂಡು ಜೈ ಮಂಗಲಂ. ಅವರೆಲ್ಲ ಏನು ಹಿಡಿಸ್ತದ ಸ್ವಾಮಿಗಳಿಗೆ ಎಲ್ಲ ಹಳ್ಳಿಗತ್ತೆ ಊಟ ಮಾಡ್ತಾರೆ. ಕರೆದು ದುನಾಗಿಲ್ಲ ಅಂದ್ರು ಅವರೆಲ್ಲ ಮಾಡಿ ಜೋಳ ರೊಟ್ಟಿ ಅದು ಕೆಂಪು ಖಾರ ಹಂಗೆಲ್ಲ ಮಾಡಿರವ. ಊಟ ಆದ ಬಳಿಕ ನಮ್ಮನ್ನು ಕೇಳ್ತಾರೆ ಏನಂತ, ಏನೇನು ಹಿಡಿಸ್ತು? ನಾವೊಂದು ಊಟ ಬಹಳ ಚಲೋ ಆಗಿತ್ತು ಅಂದೆ. ಒಂದು ಮುದುಕಿ ಆ ಮನೆಯನ್ನು ಮುದುಕಿ ಬಿಡುವ, ಅದರಾಗ ನಿಮಗೆ ಏನು ಹಿಡಿಸ್ತು? ಇನ್ನು ದಕ್ಷಿಣ ಪಾಕೆಟ್ ಕಾಯಾಗ ಬಂದಿದ್ದಿಲ್ಲ. ಹೂಣ ಅನ್ಬೇಕಲ್ಲ ನಾ ಟಿಕೆಟ್ ಹರಿತಾನ ಸುಮ್ಮ ಹೂಣ ಅನ್ನೋದ್ರ ಕಿಶಾಗಿ ಬಿದ್ದ ಒಳಗೆ ಮುಂದಿನ ಸುಮ್ಮೈನಿ ಪುಂಡಿ ಪಲ್ಯ ಭಾಳ ಚಲೋ ಆಗಿತ್ತು. ಒಂದು ರೊಟ್ಟಿ ತಿನ್ನೈನುವ. ಮರುದಿನ ಅವ್ರ ಅಣ್ಣತಮ್ಮರ ಮನೆಗೆ ಹರಿಯಾಗಿ ಹುಟ್ಟಿತ್ತು. ದೊಡ್ಡ ಬಟ್ಲ ತುಂಬಿ ತಂದಿತ್ತು ಪುಂಡಿ. ನಾವು ತಿಳ್ಕೊಂಡಿವಿ ಬಹುತೇಕ ನೀನು ಆಚೆ ಕಡೆ ಉಳಿದಿತ್ತು. ಸ್ವಾಮಿಗಳು ಹಿಡಿಸ್ತೈತೆ ಅಂತ ಅದನ್ನೇ ಒಂದಿಟ್ಟು ಬೆಚ್ಚ ಮಾಡ್ಕೊಂಡು ಬಂದಾರ. ಉಂಡಿವು ಚಲೋ ಆಯ್ತು. ಉಂಡಿವು ಚಂಜಿ ಪ್ರವಚನ ಮುಗಿಸಿ ಮುಂದಿನ ನೋಡಿಗೆ ಹೋದ. ಅಲ್ಲಿ ಒಂದು ಬಾಟ್ಲು ತಂದೆ ಇತ್ತು. 1ನೇ ತಾರೀಕು ಶುರುವಾದ 18 ತಾರೀಕು ಆಗೋತನ ಮನಿ ದೇವ್ರ ಜ್ಯೋತಿಬಾ ಇದ್ದಂಗ ಹೇಳೋದು ಗೊತ್ತಾಗ. 1ನೇ ದಿನ ಶುರುವಾದ 18 ದಿನ ಆಯ್ತು. ಪುಂಡಿ ಪಲ್ಯ ಬೆನ್ನು ಬಿಡವ. ಕಡಿ ನಿಮ್ಮ ಒಂದು ಮಾತು ಹೇಳ್ರಿ. ಇಷ್ಟೆಲ್ಲಾನು ಆಯ್ತು. ಕಡಿ ಒಂದು 2-3 ದಿನ ಆಗಿರೋ ಒಂದು ನಮ್ಮನೆ ಮಳ ಮಾಡಾಕೈತ್ರಿ. ಹಿಂಗೆ ಸನಿಕ ತಂದ್ರೆ ಕೆಟ್ಟ ಹುಡುಗಿ ಬಳ್ಳೋಳಿ ವಾಸ. ಯವ್ವಾ ಬೇಡ ನಾವ್ನ ಪುಂಡಿ ಪಲ್ಯ ಬೇಡ ನಾವ್ರಿ. ಒಂದಿಬ್ಬರು ಮಂದಿ ಆಯ್ಗಳು ಕೈ ಹಿಡಿಯವ್ರು. ನಮ್ದು 2 ಮಂದಿ ಆಯ್ಗಳು ಕೈ ಹಿಡಿದು ಹೋಗ್ತಾ ಪತ್ತಕ್ಕೆ ನಾವು ಹೋಗ್ಯಾಕೆ 2 ಚಮಚ. ಹ್ಞೂ ನಿಮಗೇನು ಹಿಡಿಸ್ತದ ನಮ್ಗೆ ಗೊತ್ತಾದ ಶಾಂದ್ರೆ ತಗೋರಿ. ಬ್ಯಾಡೋ ದೇವ್ರ ತುಣ್ಣಂಗಿರೋ ಒಟ್ಟ ಪುಂಡಿ ಪಲ್ಯ ಬೆಂದು ಬಿಡುವತ್ತು. ತಾರೀಕು ಸನಿಕ್ ಬರುವತ್ರ ಅದು 1 ತಿಂಗಳದಿತ್ತು. ದೊಡ್ಡ ಕ್ಯಾಶ್ ಏಟ ಮುಗಿವ. ಕಡೆಗೆ ನಿಮ್ಗೆ ಹೇಳಬೇಕಾದ್ರೆ ಆ ದೊಡ್ಡ ಕಾಡಸಿದ್ದೇಶ್ವರ ಜಾತ್ರೆಗೆ ಅಂತ ದೊಡ್ಡ ಜಾತ್ರೆ ಪುರಾಣ ಮುಕ್ತಾಯ ದಿನ ಒಂದು 20,000 ಮಂದಿಗೆ ಹುಗ್ಗಿ ಮಾಡ್ರು. ಬಸ್ನಿಕಾಯಿ ಪಲ್ಲೆ ಹುಗ್ಗಿ ಉಣ್ಬೇಕು ತೆಗೆದು ಕೂತಿನೂ ಆ ಪಂಕ್ತಿಯಾಗ ಹೋಗ್ಬೇಕು. ಪಿಶ್ವಿ ತಗೊಂಡ್ ಅಂತ ದಟ್ನ್ಯಾಗ ಬಂದು ಯಾಕೆ ವಾಯಿನ ಪುಂಡಿ ಪಲ್ಯ ಒಂದು. ಊರಾಗೆಲ್ಲ ಬ್ಯಾಸರಾಗಿ ಊರು ಹೊರಗೆ ಬಸವಣ್ಣ ಗುಡಿ ಮುಂದೆ ಬಂದ್ರೆ ಇಲ್ಲಿ ಬರ್ತದ ಪುಂಡಿ ಪಲ್ಯ. ನಿಮ್ಗೆ ಹೇಳ್ರಿ ನಾನು ಭಾಷೆನೆ ಹುಗ್ಗಿ ಪುಂಡಿ ಪಲ್ಯ ಹೆಂಗೆ ತಿಂತಾರ ವೈನ್ ನಮ್ಗೆಲ್ಲ ಗೊತ್ತೈತಿ. ಏನ್ ಗೊತ್ತೈತಿ? ಹುಗ್ಗಿ ಕೂಡ ಪುಂಡಿ ಪಲ್ಯ ಹೆಂಗೆ ತಿಂತಾರ. ಹ್ಞೂ ರೊಟ್ಟಿ ತಗೊಂಡು ಬಂದೆ ನಾನು. ಸ್ವಾಮಿಗಳು ಹೊಸ ನಕ್ಷೆ ಬಿಡ್ತಾರ ಅನ್ಬೇಡ. ಮುಂದೆಲ್ಲ ಭಕ್ತಿ ಗೀತೆ ಹೇಳ್ತಾನೆ ಕೆಲ ಸುಮ್ಮಿದ ಟೈಟಲ್ ಸುರು ಪಿಕ್ಚರ್ದಾಗ ಅಕ್ಷರ ಬಿಡ್ತಾವಲ್ಲ ಅಲ್ಲಿ ಮುಂದೆ ಪಿಕ್ಚರ್ ಚಾಲೋ ಸುಮ್ಮಿಗೆ ನಿಮ್ಮನ್ನು ಕೊಣಸಾತಲ್ಲ ಅಷ್ಟೆ. ಪುಂಡಿ ಪಲ್ಯ ಇಟ್ಟು ತಂದಿಲ್ಲ, ರೊಟ್ಟಿನೂ ತಂದೆ ನಾವು. ನನ್ನ ಬಂಗಾರ ಬಾಯವಾಯ ಕಡೆಗೆ ಬ್ಯಾಸರಾತ್ರ ಪುರಾಣ ಮುಗೀತು. ಉಸುಲು ಬಿಟ್ಟಿನಿ. ಊರು ಬಿಟ್ಟ ಅಚ್ಚಿ ಕಡೆ ಹೋದ್ರೆ ಹೆಂಗ್ ಪುಂಡಿ ಪಲ್ಯ ಬರ್ತದೆ ನೋಡು. ನನಗೊಂದು ಧೈರ್ಯ ಸಾಕು. ದೇವ್ರ ಗೇಟ್ ದಕ್ಷಿಣ ಕೊಟ್ಟ ಗೊತ್ತಿಲ್ಲ ಮಲ್ಲಿ ಬಿಡ್ರಿ. ನಮ್ಮ ಪುರಾಣ ಮುಗಿದಿತ್ತು. ಎಲ್ಲ ಒಂದು 5,000-6,000 ಮಂದಿ ಗಾಡಿ ಸುತ್ತಮುತ್ತ ಎಲ್ಲ ಶಿಲ್ಪಿ ತಗೋತೀವಿ, ನಮಸ್ಕಾರ ಹೂವಿನ ಮಾಲಿ ಹಾಕ್ತಿರಿ. ಎಲ್ಲ ವಿಡಿಯೋ ಶೂಟಿಂಗ್ದವ್ರು ನಿಂತಿದ್ರು. ಈಗ ಮೊದಲನೇದೆಲ್ಲ ಪುಂಡಿ ಪಲ್ಯ ನೀಡಿಲ್ ನೋಡ್ರಿ. ಯಾವ್ದ ಹಳಿ ಕ್ಯಾಶೆಟ್ ಕೂತೀನಿ. ಎಲ್ಲಿ ಮುಂದೆ ಗಾಡಿ ಕಡಿಕಿ ತೆಳಗಿಳಿಸ್ರಿ ಅಂದ್ರು. ಗ್ಲಾಸ್ ಸಾವಕಾಶ ಕಿವೈತೆ ಬಂದು ಪುಂಡಿ ಪಲ್ಯ ಅಂದ್ರು. ಅಲ್ಲ ನೀನು ಬಾಯಾಗ ಮಣ್ಣು ಹಾಕ್ರಿ. ಇದನ್ಯಾಕ ತಂದು ಏನೇ ಇದನ್ಯಾಕ ತೈನ್ನೇ ಅವಾಗ ನಾನು ಸಮಸ್ಯೆ ಬರ್ತದೆ. 1 ತಿಂಗಳು ತಾನೆ ಎಲ್ಲರ ಮನೆಗೆ ಪುಂಡಿ ಪಲ್ಯ ಬರ್ತದೆ. ನಿಮ್ಮ ಊರಂತ ಪದ್ಧತಿ ಅನ್ನ ಹ್ಞೂ ಅಂದ್ರು.
ಮತ್ತೆ ಎಲ್ಲಾರು ಮಾಡಿರಲ್ಲ, ಎಲ್ಲಾರ ಮನೆಗೆ ಹೋಗಿ ನಾನೇ ಹೇಳಿ ನಂದು ಮೊದಲ ಗೊತ್ತರ ಕುತ್ತಿಗೆಯಿಂದ ಹೆಚ್ಚಿರ್ತೀನಿ. ಆಕೆ ಒಂದು ಮಾತು ಅಂದ್ರೆ ಹುಣ್ಣಿಗೆ ಮಟ್ಟಕ್ಕೆ ಬರೋಕೆ ಅದನ್ನು ಮತ್ತೊಂದು ಡಿಬ್ಬಿ ತುಂಬ್ಕೊಂಡು ಬರ್ತಾನೆ ಅಂದ್ರೆ ಸದ್ಗುರುನಾಥ ಮಹಾರಾಜ ಕೀ ಜೈ.